Namaste. Subject Engineering Mathematics for 3rd semester BE. Name of the book author Dr. K.S.C. Sir. Module 1 Laplace Transforms. Article number 1.5 Unit Step Function or Heaviside Function. Express the following functions in terms of Heaviside unit step function and hence find their Laplace transform. Problem number 60. F of t equal to cos t when t is vary from 0 to pi. F of t equal to cos 2t when t is vary from pi to 2 pi. F of t equal to cos 3t when t is greater than 2 pi. Solution for this problem. ಸೊ ಒಂದು ಸ್ಕೆಚ್ ಹಾಕೋಣ ಆಯಿತಾ. ಸೊ ದಿಸ್ ಒನ್ ಈಸ್ ಇನ್ಪುಟ್ ಟಿ time in second. This is f of t output. So t is independent variable, f of t is dependent variable function of t. So 0 to pi ಇದು ಪೈ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ದಿಸ್ ಒನ್ ಈಸ್ 2 pi. ಓಕೆ, pi and 2 pi. So when t is vary from 0 to pi, that time cosine wave ಅಂತ ಹೇಳಿದ್ರೆ ಆ್ಯಕ್ಚುಲಿ ಕಾಸ್ ವೇವ್ ಶುರು ಆಗೋದೆ ಎಷ್ಟರಿಂದ 90 ಡಿಗ್ರಿ -90 ಡಿಗ್ರಿ. ಓಕೆ, -90 ಡಿಗ್ರಿಯಿಂದ ಶುರುವಾಗ್ತದೆ. ಸೊ 0 ಟು ಪೈ ಅಂತ ಹೇಳಿದ್ರೆ ಅಪ್ ಟು ಇಲ್ಲಿ ತನಕ. ಓಕೆ, 0 ಟು ಪೈ ಆಯಿತು. ನೆಕ್ಸ್ಟ್ ಪೈ ಟು 2 ಪೈ. ಪೈ ಟು 2 ಪೈಯಲ್ಲಿ ಏನಾಗುತ್ತೆ, ಕಾಸ್ 2t ಅಂದರೆ ಸ್ಕೇಲಿಂಗ್ ಇವಾಗ ಏನಾಯಿತು 2t ಆಗಿದೆ. ಅಂದರೆ ಸೊ ಅದು ಆಫ್ ದಟ್. ಇಲ್ಲಿ ಇವಾಗ 3π/2 ಇದೆಯಲ್ಲ, ಸೊ ನಾವೇನು ಮಾಡ್ತೀವಿ 3π/2ಗೆ ಹೋಗ್ತೇವೆ. ಅಲ್ಲ, ಅದು ಇಲ್ಲಿ ಬರಬೇಕು ಆಫ್ ದಟ್. ಸೊ ಇವಾಗ ಹೀಗೋಗುತ್ತೆ ವೇವ್, ಹೀಗೋಗಿ ಮತ್ತೆ 3π/2 ಅಲ್ಲಿಗೆ ಬಂತು. ಮತ್ತು ಇದಿದೆಯಲ್ಲ, ಸೊ ಇಲ್ಲಿಗೆ ಬಂತು, ಅದಾಯ್ತಲ್ಲ ಹೀಗೆ. ಸೊ ದಿಸ್ ವೇವ್ ಈಸ್ ಕಾಸ್ ಟಿ ವೇವ್ ಆ್ಯಂಡ್ ದಿಸ್ ವೇವ್ ಈಸ್ ಕಾಸ್ 2t ವೇವ್. ಸ್ಕೇಲಿಂಗ್ ಇವಾಗ ಇಲ್ಲಿ 2t ಇದೆ, ಹಾಗಾಗಿ ಇದು ಕಡಿಮೆ ಆಗುತ್ತೆ ಅದರ ಡಿಸ್ಟೆನ್ಸ್. ನೆಕ್ಸ್ಟ್ 3t ಅಂತ ಹೇಳಿದ್ರೆ t/3 ಅಂದರೆ 1/3 ಅಂತ. 1/3 ಅಂದರೆ ಇನ್ನೂ ಕಡಿಮೆ ಆಯಿತು, ಲೈಕ್ ಇದು 2 ಪೈ. ಸೊ ಇಲ್ಲಿ ದಿಸ್ ಒನ್ ಇಸ್ 3 ಪೈ ಆಗುತ್ತೆ. ಓಕೆ, ಇದು 3 ಪೈ. ಅದರ ಮಿಡ್ ಒನ್, ಅದು ಮಿಡ್ ಒನ್ ಅಲ್ಲ, ಅದರಲ್ಲಿ ಇಷ್ಟು ಗೊತ್ತಾಯ್ತಲ್ಲ. ಹೀಗೋಗಿ ಮತ್ತೆ ಹೀಗೆ ಸ್ಕೇಲಿಂಗ್ದು ಹೀಗೆ. ಗೊತ್ತಾಯ್ತಲ್ಲ. ಸೊ ದಿಸ್ ವೇವ್ ಕಂಟಿನ್ಯೂ ಹೋಗ್ತಾನೇ ಇರುತ್ತೆ, ಎಷ್ಟು ಅಂತ ಹೇಳಲಿಕ್ಕಾಗಲ್ಲ. ಸೊ ದಿಸ್ ಈಸ್ ಕಾಸ್ 3t. ಸೊ ಹೀಗೆ ದಿಸ್ ಈಸ್ ಕಾಸ್ ಟಿ. ನೆಕ್ಸ್ಟ್ ಸ್ವಲ್ಪ ಡಿಕ್ರೀಸ್ ಆಗುತ್ತೆ ಅದರದ್ದು ವಿಡ್ತ್, ಇದು ಗೊತ್ತಾಯ್ತಲ್ಲ. ಈ ಸ್ಕೇಲಿಂಗ್ದು ಡಿಕ್ರೀಸ್ ಆಗ್ತದೆ ಇಲ್ಲಿ 2t ಇರೋದ್ರಿಂದ, ಸೊ ಡಿಕ್ರೀಸಿಂಗ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ 3t ಇರೋದ್ರಿಂದ ಈಗೇನು ಇನ್ನೂ ಒಂದು ಸ್ವಲ್ಪ ಡಿಕ್ರೀಸ್ ಆಗ್ತದೆ ಅದರದ್ದು ವಿಡ್ತ್, ಗೊತ್ತಾಯ್ತಲ್ಲ, ಕಾಸ್ 3t. ಸೊ ಅಪ್ ಟು ವೇರ್ ಅಂತ ಹೇಳಿದ್ರೆ t ಇಂದ ಗ್ರೇಟರ್ ದ್ಯಾನ್ 2 ಪೈ ಇಂದ ಇದು ಹೀಗೇನೆ, ಗೊತ್ತಾಯ್ತಲ್ಲ, ಎಕ್ಸೆಟ್ರಾ ಹೀಗೆ ಬರೆದ್ರೆ ಆಯಿತು. ಸೊ ಇದು ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಅಲ್ಲ, ಬಟ್ ಯಾರು ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್ ಓದ್ತಾರೆ, ಸ್ಟಡಿ ಮಾಡ್ತಾರೆ, ಸೊ ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್ ಅವ್ರಿಗೆ ಇಂಪಾರ್ಟೆಂಟ್ ಇದು. ವೇವ್ ಬರಿಬೇಕು. ಮತ್ತು ಈವನ್ ಕಮ್ಯುನಿಕೇಷನಲ್ಲಿ ಕೂಡ ವೇವ್ ಇಂಪಾರ್ಟೆಂಟ್, ಗೊತ್ತಾಯ್ತಲ್ಲ. ಯಾರೆಲ್ಲ ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್ ಓದ್ತಾರೆ, ಕಮ್ಯುನಿಕೇಷನ್ ಸಿಸ್ಟಮ್ಸ್ ಓದ್ತಾರೆ, ಅವರಿಗೆಲ್ಲ ಇದು ಬೇಕಾಗತ್ತೆ ವೇವ್ ಫಾರ್ಮ್.
ಅವ್ರಿಗೆ ಮಾತ್ರ. ಬಟ್ ಮ್ಯಾಥಮೆಟಿಕ್ಸ್ದು ಎಕ್ಸಾಮಲ್ಲಿ ಈ ಥರ ಸ್ಕೆಚ್ ಏನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಬಟ್ ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸು, ಕಮ್ಯುನಿಕೇಷನ್ ಸಿಸ್ಟಮ್ಸು ಆ ಸಬ್ಜೆಕ್ಟಿಗೆ ಈ ವೇವ್ ಬೇಕಾಗತ್ತೆ. ಈ ರೀತಿ ಪ್ರಾಬ್ಲಮ್ ಇದ್ದರೆ ಸೊ ಅಲ್ಲಿ ವೇವ್ ಬರಿಬೇಕಾಗತ್ತೆ, ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್, ಸೊ ಇದಕ್ಕೆ ಫಸ್ಟ್ ಹೆವಿಸೈಡ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಬರೆಯೋಣ. ಸೊ ಎಫ್ ಆಫ್ ಟಿ ಈಕ್ವಲ್ ಟು ಕಾಸ್ ಟಿ ಪ್ಲಸ್ ಕಾಸ್ 2t ಮೈನಸ್ ಕಾಸ್ ಟಿ. ಅಂದರೆ ನಮಗೆ ಇಷ್ಟು ಮಾತ್ರ ವೇವ್ ಬೇಕು, ಇಲ್ಲಿಂದ ಕಾಸ್ ಟಿ ಮಾತ್ರ, ಆಯಿತಾ. ಇದಿಷ್ಟು ಕಾಸ್ 2t ಅಂತ ಹೇಳಿದ್ರೆ ನಮಗೆ ಈ ವೇವ್ ಮಾತ್ರ ಬೇಕು, ಪೈಯಿಂದ 2π, ಇದಿಷ್ಟು ವೇವ್ ಮಾತ್ರ ಬೇಕು ಅಂತ ಹೇಳಿದ್ರೆ ಇದನ್ನು ಮೈನಸ್ ಮಾಡಬೇಕು. ಅಲ್ಲಿಗೆ 2πಯಿಂದ ಪೈನ ಮೈನಸ್ ಮಾಡಬೇಕಾಗತ್ತೆ. ಓಕೆ, ಸೊ ಅಲ್ಲಿಗೆ ಕಾಸ್ 2t ಮೈನಸ್ ಕಾಸ್ ಟಿ, ಕಾಸ್ 2t ಮೈನಸ್ ಕಾಸ್ ಟಿ ಇಂಟು ಯೂನಿಟ್ ಸ್ಟೆಪ್ ಫಂಕ್ಷನ್ ಏನು, ಟಿ ಮೈನಸ್ ಪೈಯಿಂದ ಸ್ಟಾರ್ಟ್ ಆಗ್ತಾ ಇರೋದು. ಇದು 0ಇಂದ ಶುರುವಾಗುತ್ತೆ, ಇದು ಟಿ ಮೈನಸ್ ಪೈ ಅಂತ. ನೆಕ್ಸ್ಟ್ ಪ್ಲಸ್ ಇದು ಮತ್ತೆ ಆ್ಯಡಪ್ ಆಗ್ತದೆ ಇಲ್ಲಿ. ಇವಾಗ 2πಗಿಂತ ಜಾಸ್ತಿ ಇದೆ ಅಲ್ವಾ, 2π ಆ್ಯಂಡ್ ಗ್ರೇಟರ್ ಇದ್ದರೆ ಕಾಸ್ 3t ಮೈನಸ್ ಕಾಸ್ 2t. ಇಲ್ಲಿ ಇದಿಷ್ಟು ವೇವ್ ನೋಡಬೇಕು ಅಂದರೆ ಸೊ ಇದನ್ನು ಮೈನಸ್ ಮಾಡಿದರೆ ಆಯಿತು, ಗೊತ್ತಾಯ್ತಲ್ಲ. ಸೊ ಕಾಸ್ 3t ಮೈನಸ್ ಕಾಸ್ 2t, so cos 3t minus cos 2t u of t minus 2π. So this is for Heaviside unit step function. Okay, so this is for Heaviside unit step function. ಇದಕ್ಕೆ ಬರೆದ್ರೆ ಮಾರ್ಕ್ಸ್ ಇರುತ್ತೆ. ಆಫ್ಟರ್ ದಟ್ ಏನು ಮಾಡಬೇಕು, ಫೈಂಡ್ ಔಟ್ ದಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ದಿಸ್. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ equal to Laplace transform of cos t plus Laplace transform of cos 2t minus cos t u of t minus pi plus Laplace transform of cos 3t minus cos 2t u of t minus 2π. So call it as equation number 1. Okay, next let assume ಮಾಡೋಣ. So f, capital F of t minus pi, t minus pi equal to cos 2t minus cos t, cos 2t minus cos t. ನೆಕ್ಸ್ಟ್ ಇದಕ್ಕೆ ಅಸಂಪ್ಷನ್ ಮಾಡ್ಕೊಳ್ಳೋಣ. ಜಿ ಆಫ್, ಕ್ಯಾಪಿಟಲ್ ಜಿ ಆಫ್, ಇಲ್ಲಿ ಎಫ್ ಆಯ್ತಲ್ಲ, ನೆಕ್ಸ್ಟ್ ಜಿ, ಟಿ ಮೈನಸ್ 2π, ಟಿ ಮೈನಸ್ 2π ಈಕ್ವಲ್ ಟು ದಿಸ್ ಒನ್, ಕಾಸ್ 3t ಮೈನಸ್ ಕಾಸ್ 2t, ಕಾಸ್ 2t. ಓಕೆ, ದೆನ್ ಇಲ್ಲಿ ಬರೀ ಎಫ್ ಆಫ್ ಟಿ ಇರಬೇಕು. ಅದಕ್ಕೆ ಏನು ಮಾಡೋಣ, ಮೈನಸ್ ಪೈ ಕ್ಯಾನ್ಸಲ್ ಆಗಬೇಕಂದ್ರೆ ಪ್ಲಸ್ ಪೈ ಆ್ಯಡಪ್ ಆಗಬೇಕಾಗುತ್ತೆ. ಟಿ ರೀಪ್ಲೇಸ್ಡ್ ಬೈ ಟಿ ಪ್ಲಸ್ ಪೈ. ಓಕೆ, ಇಲ್ಲಿ ಕೂಡ ಅಷ್ಟೇ, ಮೈನಸ್ 2π ಕ್ಯಾನ್ಸಲ್ ಆಗಬೇಕಂದ್ರೆ ಪ್ಲಸ್ 2π ಆ್ಯಡಪ್ ಆಗಬೇಕು. ಟೀನ ರೀಪ್ಲೇಸ್ ಮಾಡೋಣ, ಟಿ ಪ್ಲಸ್ 2π. ಸೊ ದೆನ್ ಕ್ಯಾಪಿಟಲ್ ಎಫ್ ಆಫ್ ಟಿ ಪ್ಲಸ್ ಪೈ ಮೈನಸ್ ಪೈ ಗೆಟ್ ಕ್ಯಾನ್ಸಲ್ ಆಗ್ತದೆ, ಈಕ್ವಲ್ ಟು ಕಾಸ್ ಆಫ್ 2 ಇಂಟು ಟಿ ಈಸ್ ಟಿ ಪ್ಲಸ್ ಪೈ minus cos t is t plus pi. Next here g, t plus pi minus 2pi, sorry, t plus 2pi minus 2pi, so plus 2pi minus 2pi get cancel, so t only, equal to cos of 3, t is t plus 2pi, t plus 2pi minus cos of 2 into t plus 2π. Okay, next. ಸೊ ಇವಾಗ ಏನು ಮಾಡಬೇಕು, ಲ್ಯಾಪ್ಲಾಸ್ ಅಪ್ಲೈ ಮಾಡೋಣ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಸ್ ಎಫ್ ಬಾರ್ ಆಫ್ ಎಸ್, ಎಫ್ ಬಾರ್ ಆಫ್ ಎಸ್.
ಲ್ಯಾಪ್ಲಾಸ್ ಅಪ್ಲೈ ಮಾಡೋಕ್ಕೂ ಮುಂಚೆ ಸಿಂಪ್ಲಿಫೈ ಮಾಡೋಣ ಫಸ್ಟ್. ಎಫ್ ಆಫ್ ಟಿ ಹಾಗೆ ಇಲ್ಲಿ ಎಫ್ ಆಫ್ ಟಿ ಈಕ್ವಲ್ ಟು ಕಾಸ್ ಆಫ್ 2t ಪ್ಲಸ್ ಪೈ ಅಂತ ಇದೆ. ಅವಾಗೇನಾಗುತ್ತದು ಕಾಸ್ 2t ಪ್ಲಸ್ 2π ಅಂತ ಆಗುತ್ತೆ. ಕಾಸ್ 2π ಪ್ಲಸ್ ತೀಟಾ ಅಂದರೆ ಕಾಸ್ ತೀಟಾ ಅಂತಲೇ, ಅಲ್ಲಿಗೆ ಕಾಸ್ 2t ಮೈನಸ್ ಕಾಸ್ ಟಿ ಪ್ಲಸ್ ಪೈ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾಂಜೆಂಟ್ ಮತ್ತು ಕೋಟ್ಯಾಂಜೆಂಟ್ ಮಾತ್ರ ಪಾಸಿಟಿವು, ರಿಮೈನಿಂಗ್ ನೆಗೆಟಿವ್ ಆಗಿರುತ್ತೆ. ಹಾಗಾಗಿ ಮೈನಸ್ ಕಾಸ್ ಟಿ ಬರುತ್ತೆ. ಮೈನಸ್ ಕಾಸ್ ಟಿ ಮೈನಸ್ ಈಸ್ ಪ್ಲಸ್ ಕಾಸ್ ಟಿ. ನೆಕ್ಸ್ಟ್ ಜಿ ಆಫ್ ಟಿಗೆ ಬರೋಣ. ಜಿ ಆಫ್ ಟಿ ಈಕ್ವಲ್ ಟು ಹಿಯರ್ ಆಲ್ಸೋ ಕಾಸ್ 3t ಪ್ಲಸ್ ಕಾಸ್ 3 ಇಂಟು 2π. ಆ್ಯಕ್ಚುಲಿ ವಿ ನೋ ದಿ ಫಾರ್ಮುಲಾ ಕಾಸ್ ಆಫ್ ಎನ್ ಇಂಟು 2π ಪ್ಲಸ್ ತೀಟಾ ಅಂತ ಹೇಳಿದ್ರೆ ಕಾಸ್ ತೀಟಾ ಅಂತ ಗೊತ್ತಾಯ್ತಲ್ಲ. ಸೊ ಕಾಸ್ ಆಫ್ 3t ಪ್ಲಸ್ 3 ಇಂಟು 2π ಅಂದರೆ ಕಾಸ್ 3tನೇ. ಕಾಸ್ 3t ಮೈನಸ್ ಕಾಸ್ 2t ಪ್ಲಸ್ 2 ಇಂಟು 2π ಅಂದರೆ ಕಾಸ್ 2tನೇ. ಕಾಸ್ 2t. ಸೊ ನಾವು ವಿ ಕ್ಯಾನ್ ಫೈಂಡ್ ಔಟ್ ದಿ Laplace transform of f of t and g of t. So Laplace transform of f of t is f bar of s. F bar of s equal to Laplace transform of cos 2t is s divided by s square plus 2 square is 4 plus Laplace transform of cos t is s divided by s plus 1. Okay, next. Laplace transform of g of t is g bar of s equal to Laplace transform of cos 3t is s divided by s square plus 3 square is 9 minus Laplace transform of cos 2t is s divided by s square plus 2 square is 4. Okay, next. So we know the formula ಗೊತ್ತಾಯ್ತಲ್ಲ, but f of t minus pi, Laplace transform of f of t minus pi into u of t minus pi equal to e power of minus pi s f bar of s. Okay, and Laplace transform of g of t minus 2π u of t minus 2π. ಇಲ್ಲಿ ಕ್ಯಾಪಿಟಲ್ ಎಫ್ ಆಫ್ ಟಿ ಮೈನಸ್ 2π ಅಂತ ಹೇಳಿದ್ರೆ ಇದಕ್ಕೆ ತಗೋತಾ ಇರೋದು. ಇಲ್ಲಿ ಏನು ಅಸಂಪ್ಷನ್ ಮಾಡಿದ್ದೀವಿ, ಎಫ್ ಆಫ್ ಟಿ ಮೈನಸ್ ಪೈ ಯು ಆಫ್ ಟಿ ಮೈನಸ್ ಪೈ. ಸೊ ಇದು ಫಾರ್ಮುಲಾ. ನೆಕ್ಸ್ಟ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಈಗ ಅಸಂಪ್ಷನ್ ಮಾಡಿರೋದು ಟಿ ಮೈನಸ್ 2π u of t minus 2π equal to e power of minus 2π s g bar of s. ಇದು ಫಾರ್ಮುಲಾ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಕ್ಯಾಪಿಟಲ್ ಎಫ್ ಆಫ್ ಟಿ ಮೈನಸ್ ಪೈ ಅಂದರೆ ಏನು, ಕಾಸ್ 2t ಮೈನಸ್ ಕಾಸ್ ಟಿ ಸಬ್ಸ್ಟಿಟ್ಯೂಟ್. ಲ್ಯಾಪ್ಲಾಸ್ ಎಫ್ ಆಫ್ ಟಿ ಮೈನಸ್ ಪೈ ಈಸ್ ಕಾಸ್ 2t ಮೈನಸ್ ಕಾಸ್ ಟಿ. ಕಾಸ್ 2t ಮೈನಸ್ cos t u of t minus pi equal to e power of minus pi s f bar of s is s divided by s square plus 4 plus s divided by s plus 1. That is equal to, take s as common, s into e power of minus pi s 1 divided by s square plus 4 plus 1 divided by s divided by s square. s square ಇದು s square plus 1. Okay, next this one ಇದಕ್ಕೆ. And Laplace transform of g of t minus 2π
g of t minus 2 pi is cos 3t minus cos 2t. So cos 3t minus cos 2t u of t minus 2 pi ಇಲ್ಲಿದೆಯಲ್ಲ, ದಿಸ್ ಒನ್ ಇಕ್ವೇಷನ್ ನಂಬರ್ 1ನಲ್ಲಿರೋದು, ಈಕ್ವಲ್ ಟು e power of minus 2 pi s into g bar of s. G bar of s is this one, s divided by s square plus 9 minus s divided by s square plus 4. So take s as common, s into e power of minus 2 pi s, then butterfly method, LCM the butterfly method, s square plus 4 minus s square minus 9 divided by s square plus 4 into s square plus 9 equal to plus s square minus s square cancel, 4 minus 9 is minus 5, minus 5s e power of minus 2 pi s divided by s square plus 4 into s square plus 9. Okay, so using these in equation number 1 ಗೆ, hence equation number 1 becomes, so f of t LHS ಅಲ್ಲಿ ಇದೆಯಲ್ಲ ಹಾಗೆ ಬರೆಯೋಣ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ f of t. So Laplace transform of f of t equal to, so Laplace transform of cos t. Laplace transform of cos t is s divided by s square plus 1. Next plus ಇದು ಇಲ್ಲಿದೆಯಲ್ಲ ಈ ರಿಸಲ್ಟ್, ಪ್ಲಸ್ s into e power of minus pi s into 1 divided by s square plus 4 plus 1 divided by s square plus 1 minus, ನೆಕ್ಸ್ಟ್ ಇದು ಪ್ಲಸ್ ಇತ್ತು ಈಗ ಮೈನಸ್ ಆಗುತ್ತದೆ, minus 5s e power of minus 2 pi s divided by s square plus 4 into s square plus 9. So this is the answer for this problem. Okay, ಒಮ್ಮೆ ಬುಕ್ ನೋಡೋಣ. Problem number 60, question f of t equal to cos t when t is vary from 0 to pi. Next f of t equal to cos 2t when t is vary from pi to 2 pi. F of t equal to cos 3t when t is greater than 2 pi. So first write down the Heaviside unit step function. F of t equal to cos t plus cos 2t minus cos t, u of t minus pi plus cos 3t minus cos 2t, u of t minus 2 pi. ಓಕೆ, ಸ್ಟಾರ್ಟ್ ಆಗ್ತಾ ಇರೋದು ಎಲ್ಲಿ ಅಂತ ಹೇಳಿದ್ರೆ ಇದು ಪೈಯಿಂದ. ಸೊ ಫಸ್ಟ್ದು ಪೈ, ಫಸ್ಟ್ ಝೀರೋಗೆ, ಓಕೆ ಝೀರೋ, ಹಾಗಾಗಿ ಯೂನಿಟ್ ಸ್ಟೆಪ್ ಫಂಕ್ಷನ್ ಏನಾಗುತ್ತೆ ಇಲ್ಲಿ, ಇದು ಝೀರೋ, ಅದು ಯು ಆಫ್ ಟಿ ಮೈನಸ್ ಝೀರೋ, ಸೊ ದಟ್ ಈಸ್ ಯು ಆಫ್ ಟಿ ಅಂದರೆ 1 ಅಂತಾನೆ, ಲೀವ್ ಇಟ್. ಸೊ ಕಾಸ್ ಟಿ ಇಂಟು ಯು ಆಫ್ ಟಿ ಅಂತ ಹೇಳಿದ್ರೆ ಕಾಸ್ ಟಿ ಇಂಟು 1, ಸೊ ದಟ್ ಈಸ್ ಕಾಸ್ ಟಿ ಓನ್ಲಿ. ನೆಕ್ಸ್ಟ್ದು ಕಾಸ್ 2t ಅಂತ ಹೇಳಿದ್ರೆ ಈ ಫಿಗರ್ ಓನ್ಲಿ, ದಿಸ್ ಫಿಗರ್ ಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿಂದ ಇದೆಯಲ್ಲ ಇಷ್ಟರಲ್ಲಿ ಇದನ್ನು ಮೈನಸ್ ಮಾಡಿದ್ರೆ ಈ ಫಿಗರ್ ಸಿಗುತ್ತೆ. ಇದು ಸ್ಟಾರ್ಟ್ ಆಗ್ತಾ ಇರೋದು ಇಲ್ಲಿಂದ ಪೈಯಿಂದ, ಸೊ ಹಾಗಾಗಿ ಪೈ. ನೆಕ್ಸ್ಟ್ ಈ ಫಿಗರ್ ಮಾತ್ರ ಬೇಕು ಅಂತ ಹೇಳಿದ್ರೆ, ಸೊ ಈ ಇಷ್ಟು ಫಿಗರನ್ನು ನಾವು ಮೈನಸ್ ಮಾಡಬೇಕು. ಅಲ್ಲಿಗೆ ಇದು ಕಾಸ್ 3t ಇದೆಯಲ್ಲ, ಈ ದಿಸ್ ಕಾಸ್ 3t ಮೈನಸ್ ಕಾಸ್ 2t ಇಷ್ಟು ಮೈನಸ್ ಆಗಿಬಿಡುತ್ತೆ. ಸೊ ಇಲ್ಲಿ ಸ್ಟಾರ್ಟ್ ಆಗ್ತಾ ಇರೋದು ಎಲ್ಲಿಂದ, ಇದು 3tದು, ಸೊ 2 pi ಇಂದ, ಸೊ t minus 2 pi. ಸೊ ದಿಸ್ ಈಸ್ ಫಾರ್ ಯೂನಿಟ್ ಸ್ಟೆಪ್, ಹೆವಿಸೈಡ್ ಯೂನಿಟ್ ಸ್ಟೆಪ್ ಫಂಕ್ಷನ್. ಓಕೆ, ನೆಕ್ಸ್ಟ್ ಲ್ಯಾಪ್ಲಾಸ್ ಅಪ್ಲೈ ಮಾಡಬೇಕು. ಸೊ ಫಾರ್ ಬೋತ್ ದಿ ಸೈಡ್ Laplace transform of cos t, Laplace transform of this and Laplace transform of this. Call it as equation number 1. ನೆಕ್ಸ್ಟ್ ಆಫ್ಟರ್ ದಟ್ ಏನು ಮಾಡಬೇಕು, ಇದೇನೋ ಗೊತ್ತಿದೆ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಟಿ ಅಂದರೆ ಎಸ್ ಡಿವೈಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಅಂತ. ಬಟ್ ಇದು ಮತ್ತು ಇದು ಗೊತ್ತಿಲ್ಲ ಅಲ್ಲ, ಫೈಂಡ್ ಔಟ್ ಮಾಡಬೇಕು. ಸೊ ಅಸಂಪ್ಷನ್ ಮಾಡ್ಕೊಳ್ಳೋಣ, ದಿಸ್ ಆಸ್ ಎಫ್ ಆಫ್
ಟಿ ಮೈನಸ್ ಪೈ ಅಂತ ಯಾವ ವೇರಿಯೇಬಲ್ ಇದೆ ಇಲ್ಲಿ ಯೂನಿಟಲ್ಲಿ ನೋಡಬೇಕು. ಯೂನಿಟ್ ಫಂಕ್ಷನಲ್ಲಿ ಏನು ವೇರಿಯೇಬಲ್ ಇದೆ ಅದನ್ನು ತಗೊಳ್ಳಿ. ಕಾಸ್ 2t ಮೈನಸ್ ಕಾಸ್ ಟಿ. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಇದಕ್ಕೆ ಅಸಂಪ್ಷನ್ ಮಾಡಬೇಕು. ಎಫ್ ಆಯಿತು. ಈಗ ಜಿ ಟಿ ಮೈನಸ್ 2π ಕಾಸ್ 3t ಮೈನಸ್ ಕಾಸ್ 2t. ದೆನ್ ಇಲ್ಲಿ ಎಫ್ ಆಫ್ ಟಿ ಮಾತ್ರ ಬೇಕು. ಸೊ ಹಾಗಾಗಿ ಟೀನ ರೀಪ್ಲೇಸ್ ಮಾಡಬೇಕು. ಪ್ಲಸ್ ಪೈ ಟಿ ಪ್ಲಸ್ ಪೈ ಅಂತ. ಪ್ಲಸ್ ಪೈ ಮೈನಸ್ ಪೈ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಎಫ್ ಆಫ್ ಟಿ. ದೆನ್ ಟಿ ಈಸ್ ರೀಪ್ಲೇಸ್ಡ್ ಬೈ ಟಿ ಪ್ಲಸ್ ಪೈ. ಟಿ ಈಸ್ ರೀಪ್ಲೇಸ್ಡ್ ಬೈ ಟಿ ಪ್ಲಸ್ ಪೈ. ನೆಕ್ಸ್ಟ್ ಇಲ್ಲಿ ಕೂಡ ಹಾಗೆಯೇ ಟೀನ ರೀಪ್ಲೇಸ್ ಮಾಡಬೇಕಾಗುತ್ತೆ. ಟಿ ಪ್ಲಸ್ 2π ಅಂತ. ಪ್ಲಸ್ 2π ಮೈನಸ್ 2π ಗೆಟ್ ಕ್ಯಾನ್ಸಲ್. ಕಾಸ್ 3 ಟಿ ಈಸ್ ರೀಪ್ಲೇಸ್ಡ್ ಬೈ ಟಿ ಪ್ಲಸ್ 2π. t is replaced by t plus 2π. After that cos 2t plus 2π ಅಂದರೆ cos 2π plus 2t ಅಂತ ಹೇಳಿದ್ರೆ cos 2t. ಇದು ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾಂಜೆಂಟ್ ಮತ್ತು ಕೋಟ್ಯಾಂಜೆಂಟ್ ಮಾತ್ರ, ಟ್ಯಾನ್ ಕಾಟ್ ಮಾತ್ರ ಪಾಸಿಟಿವ್, ರಿಮೈನಿಂಗ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸು ನೆಗೆಟಿವ್ ಆಗುತ್ತೆ. ಸೊ ಮೈನಸ್ ಕಾಸ್ ಟಿ ಬರುತ್ತೆ, ಮೈನಸ್ಸು ಪ್ಲಸ್ ಆಗುತ್ತೆ. ಜಿ ಆಫ್ ಟಿ ಈಕ್ವಲ್ ಟು ಕಾಸ್ 3t ಪ್ಲಸ್ 3 ಇಂಟು 2π. 3 ಇಂಟು 2π ಅಂದರೆ ನಮಗೆ ಫಾರ್ಮುಲಾ ಈಗಷ್ಟೇ ಗೊತ್ತಾಯ್ತಲ್ಲ, ಕಾಸ್ ಆಫ್ n ಇಂಟು 2π ಪ್ಲಸ್ ತೀಟಾ ಅಂತ ಹೇಳಿದ್ರೆ ಕಾಸ್ ತೀಟಾ. ಓಕೆ, ಆ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಆಗ ಕಾಸ್ 3t ಮೈನಸ್ ಕಾಸ್ 2t ಪ್ಲಸ್ 2 ಇಂಟು 2π ಇದೇನೆ ಕಾಸ್ 2t. ದೆನ್ ಟೇಕ್ ದಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರ್ ಆಫ್ ಎಫ್ ಆಫ್ ಟಿ. ಸೊ ದಟ್ ಈಸ್ ಎಫ್ ಬಾರ್ ಆಫ್ ಎಸ್. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ 2t ಈಸ್ ಎಸ್ ಡಿವೈಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4. Laplace transform of cos t is s divided by s square plus 1. Next, Laplace transform of g of t is g bar of s. Laplace transform of cos 3t is s divided by s square plus 9. Minus Laplace transform of cos 2t is s divided by s square plus 4. 2 square is 4 ಆಗುತ್ತೆ. But Laplace transform of f of t minus pi, ಇಲ್ಲಿ ಟಿ ಮೈನಸ್ ಪೈ ಇದೆಯಲ್ಲ, ದಿಸ್ ಒನ್ ಯು ಆಫ್ ಟಿ ಮೈನಸ್ ಪೈ ಈಕ್ವಲ್ ಟು ಇ ಪವರ್ ಆಫ್ ಮೈನಸ್ ಪೈ ಎಸ್ ಎಫ್ ಬಾರ್ ಆಫ್ ಎಸ್. ಆ್ಯಂಡ್ ಇದಕ್ಕೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಜಿ ಆಫ್ ಟಿ ಮೈನಸ್ 2π, ಯು ಆಫ್ ಟಿ ಮೈನಸ್ 2π ಅಂದರೆ ಇ ಪವರ್ ಆಫ್ ಮೈನಸ್ 2π ಎಸ್ ಜಿ ಬಾರ್ ಆಫ್ ಎಸ್. ದೆನ್ ಎಫ್ ಆಫ್ ಟಿ ಮೈನಸ್ ಪೈ ಅಂತ ಹೇಳಿದ್ರೆ ಕಾಸ್ 2t ಮೈನಸ್ ಕಾಸ್ ಟಿ, ಯು ಆಫ್ ಟಿ ಮೈನಸ್ ಪೈ equal to e power of minus pi s. F bar of s is this one, substitute here. Then Laplace transform of idu g of t minus 2π. g of t minus 2π is cos 3t minus cos 2t. u of t minus 2π equal to e power of minus 2π s. g bar of s is this one, substitute here. So substitute here. ಗೊತ್ತಾಯ್ತಲ್ಲ. Okay, so hence in equation number 1 becomes Laplace transform of f of t equal to Laplace transform of cos t is s divided by s square plus 1 plus Laplace transform of cos 2t minus cos t u of t minus pi is this one plus Laplace transform of cos 3t minus cos 2t u of t minus 2pi is this one. So after take the LCM we'll get this one. Okay, this is the final answer for this problem. Okay, thank you so much.